ಹುಬ್ಬಳ್ಳಿಯಲ್ಲಿ ಚೋರರ ಹಾವಳಿಗೆ ಜನಸಾಮಾನ್ಯರು ತತ್ತರಿಸಿ ಹೋಗ್ತಾ ಇದ್ದಾರೆ. ಹಗಲೇ ಮನೆಗಳಿಗೆ ಕನ್ನ ಹಾಕ್ತಾ ಇದ್ರು ಕೂಡ ಪೊಲೀಸರು ಮಾತ್ರ ಗಾಢ ನಿದ್ದೆಯಿಂದ ಮೇಲೇಳ್ತಾ ಇಲ್ಲ. ಇತ್ತೀಚೆಗಷ್ಟೇ ಅವಳಿ ನಗರ ಪೊಲೀಸರು ಬಹಳ ತಲೆ ಕೆಡಿಸ್ಕೊಂಡ್ರು ಕೂಡ ಪೊಲೀಸರ ಮನೆಗಳನ್ನು ಕೂಡ ಬಿಡದ ಕದೀಮರು ಈಗ ಪ್ರಯಾಣಿಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಂಚರಿಸುವಂತ ಬಸ್ನಲ್ಲಿ ಒಂಟಿ ಮಹಿಳೆಯರನ್ನ ಕಳ್ಳರು ಗುರಿಯಾಗಿಸ್ತಾ ಇದ್ದಾರೆ. ವ್ಯಾನಿಟಿ ಬ್ಯಾಗ್ ಎಗರಿಸುತ್ತಾ ತಮ್ಮ ಕೈ ಚಳಕ ತೋರಿಸ್ತಾ ಇದ್ದಾರೆ. 10,000 ರೂಪಾಯಿ ಮೌಲ್ಯದ ಚಿನ್ನ ಹಾಗೆ ನಗದನ್ನ ದೋಚಿರುವಂತ ಒಂದು ಪ್ರತ್ಯೇಕ ಪ್ರಕರಣ ನಿನ್ನೆ ಗೊತ್ತಾಗಿದೆ. ಒಂದು ಕಡೆ ಮನೆಗಳತನದಿಂದ ಕಂಗಾಲಾಗಿದ್ದಂಥ ಹುಬ್ಬಳ್ಳಿ ಧಾರವಾಡ ಜನತೆ ಈಗ ಮತ್ತೊಂದು ರೀತಿಯಂತ ಭಯ ಪಡುವಂಥ ರೀತಿಯಾಗಿದೆ. ನಿತ್ಯ ಹುಬ್ಬಳ್ಳಿ ಮತ್ತು ಧಾರವಾಡ ಮಧ್ಯೆ 50,000ಕ್ಕೂ ಹೆಚ್ಚು ಜನ ಸಂಚಾರ ಮಾಡ್ತಾರೆ. ಆದರೆ ಖದೀಮರ ಗ್ಯಾಂಗ್ ಅವಳಿ ನಗರದ ಪ್ರಯಾಣಿಕರನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಹುಬ್ಬಳ್ಳಿಯ ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. 70 ಬಸ್ಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. BRTRS ಬಸ್ಗಳಿಗೆ ಇರುವಂತೆ ನಗರ ಸಾರಿಗೆ ಬಸ್ಗಳಲ್ಲೂ ಕೂಡ ಸಿಸಿ ಕ್ಯಾಮೆರಾಗಳನ್ನು ಹಾಕಲಾಗಿದೆ. ಬಸ್ಗಳಲ್ಲಿ ಮಹಿಳಾ ಸುರಕ್ಷತೆ ಅಪರಾಧ ತಡೆಗಾಗಿ ನಗರ ಸಾರಿಗೆಯಲ್ಲಿ ಸಿಸಿ ಕ್ಯಾಮೆರಾ ಪ್ರಯೋಗ ಮಾಡಲಾಗಿದೆ. ಇನ್ನು ಕೇಸ್ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಕಳ್ಳರ ಗುರುತು ಪತ್ತೆಗೆ ಅಂತ ಬಸ್ನ ಸಿಸಿ ಕ್ಯಾಮೆರಾ ಪರಿಶೀಲಿಸಿದ್ದಾರೆ. ಆದರೆ ಅವರಿಗೆ ಒಂದು ಶಾಕ್ ಕಾದಿತ್ತು. ಯಾಕಂತಂದ್ರೆ ಸಾರಿಗೆ ಸಂಸ್ಥೆಯ ಬಹುತೇಕ ಬಸ್ಗಳಲ್ಲಿ ಹಾಕಲಾಗಿದ್ದಂಥ ಸಿಸಿ ಕ್ಯಾಮೆರಾಗಳೇ ಕಾರ್ಯನಿರ್ವಹಿಸ್ತಾ ಇಲ್ಲ. ಇದು ಹಾಕಿ ಏನು ಉಪಯೋಗ? ಹೀಗಾಗಿ ಕಳ್ಳರಿಗೂ ಇದು ಪ್ಲಸ್ ಪಾಯಿಂಟ್ ಆಗಿದ್ದು ಜನ ಭಯದಲ್ಲೇ ಬದುಕುವಂತಾಗಿದೆ. ಆ ಟೈಮ್ನಲ್ಲೇನೋ ದುಡ್ಡು ಹೊಡೆಯೋದಕ್ಕೆ ಸಿಸಿ ಕ್ಯಾಮ್ರಾವನ್ನೆಲ್ಲ ಹಾಕ್ಸಿದ್ದಾರೆ. ಸಾರಿಗೆಗೆ ಸಂಬಂಧಪಟ್ಟಂತ ಅಲ್ಲಿನ ಸ್ಥಳೀಯ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಎಷ್ಟು ಕಮಿಷನ್ ಇಟ್ಟಿದ್ರೋ ಏನೋ ಗೊತ್ತಿಲ್ಲ. ಯಾಕಂದರೆ ಸಿಸಿ ಕ್ಯಾಮ್ರಾಗಳು ಯಾವುದೂ ಕೆಲಸ ಮಾಡ್ತಾ ಇಲ್ಲ. ಆರಂಭದಲ್ಲಿ ತೋರಿಸಿದಂಥ ಶೂರತ್ವ ಫಾಲೋ ಅಪ್ ಮಾಡುವಂಥ ವಿಚಾರವಾಗಿ ಇಲ್ಲದೆ ಇರೋದೆ ಕಳ್ಳರೆಲ್ಲ ಆರಾಮಾಗಿ ಇವರು ಇಟ್ಟಿರೋ ಕ್ಯಾಮ್ರಾ ಕೆಲಸ ಮಾಡೋದಷ್ಟರಲ್ಲೇ ಉಂಟು, ಬರೋ ನಂಪಾಡಿ ನಾವು ಏನೇನು ಬೇಕೋ ಕತ್ಕೊಂಡು ಓಡಾಡೋಣ ಅನ್ನುವಂಥ ರೀತಿಯಲ್ಲಿ ಹಾವಳಿ ಮಾಡ್ಕೊಂಡಿದ್ದಾರಂತೆ. ರೇಮತ್ ಕಂಚುಗಾರ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ರೇಮತ್ ಕಂಚುಗಾರ್, ಬಹುಶಃ ಈ ಕಳ್ಳರ ಕೈ ಚಳಕದಿಂದಾದರೂ ಒಂದು ರಿಯಾಲಿಟಿ ಚೆಕ್ ಮಾಡಿದಾಗ ಗೊತ್ತಾಗ್ತಾ ಇದೆ ಈ ಸಿಸಿ ಕ್ಯಾಮ್ರಾಗಳೆಲ್ಲ ಹಾಳಾಗಿದೆ ಅನ್ನುವಂಥದ್ದು. ಹೇಗೆ ಜನ ಪರಿತಪಿಸ್ತಾ ಇದ್ದಾರೆ ಈ ಒಂದಷ್ಟು ಸಮಸ್ಯೆಗಳಿಂದ? ಅದೇ ಮಲ್ತೇಶ್, ಇಲ್ಲಿವರೆಗೂ ಆತರ ಪ್ರಕರಣ ಆಗದೆ ಹೋದ್ರೆ ಸಿಸಿ ಕ್ಯಾಮೆರಾಗಳು ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಇಲ್ಲಿವರೆಗೂ ಗೊತ್ತಾಗ್ತಾ ಇರ್ಲಿಲ್ಲ. ಆ ಬಸ್ ನಲ್ಲಿ ಕೂಡ ಈ ಕಳ್ಳರು, ಈ ಪಿಕ್ ಪಾಕೆಟ್ ದಾರರು ಎಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಅವಳಿ ನಗರದಲ್ಲಿ ತುಂಬಾನೇ ಜಾಸ್ತಿ ಆಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೇನೆ ಅದು ಗೊತ್ತಾಗಿರೋದು. ಮತ್ತೆ ಪೊಲೀಸರು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೂಡ ಕೈಗೊಳ್ಬೇಕು. ಮತ್ತೆ ಪೊಲೀಸು ಮತ್ತೆ RTC ಇಬ್ರು ಸಮನ್ವಯದಲ್ಲಿ ಇದನ್ನ ಪರಿಶೀಲನೆ ಮಾಡಿದಾಗ ಒಂದ್ ಕಡೆ ಸಿಸಿ ಕ್ಯಾಮೆರಾಗಳನ್ನ ಕೂಡ ಕರೆಕ್ಟ್ ಮಾಡ್ಬೇಕಾಗುತ್ತೆ, ಮತ್ತೊಂದ್ ಕಡೆ ಏನಂತಂದ್ರೆ ಕಳ್ಳರಿಗೂ ಕೂಡ ಹೆಡೆಮುರಿ ಕಟ್ಟಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಅವಳಿ ನಗರದ ಜನರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋದಂತ ಗ್ಯಾರಂಟಿ. ಕಳ್ಳರು ಪೊಲೀಸರು ಮನೆಯನ್ನೇ ಬಿಡ್ತಾ ಇಲ್ಲ, ಪೊಲೀಸರು ಮನೆಗೆ ಕನ್ನ ಹಾಕಿದ್ದಾರೆ. ಹೀಗಾಗಿ ಅವಳಿ ನಗರದ ಪೊಲೀಸರ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ರೇಮತ್ ಕಂಚುಗಾರ್.